ಈ ಮಾವಿನ ಹಣ್ಣಿನ ಹೋಳಿಗೆ ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ. ಮಾವಿನ ಸೀಸನ್ ಸ್ಪೆಷಲ್ ಈ ಹೋಳಿಗೆ ನೋಡಿದ್ರೆ ನೀವು ಟ್ರೈ ಮಾಡ್ತೀರಾ. ಮಾವು ಬೆಲ್ಲ ಈ ಕಾಂಬಿನೇಷನ್ ನಿಮಗೆ ತುಂಬಾ ಶಾಕ್ ಕೊಡುತ್ತೆ. ಅಷ್ಟು ರುಚಿಯಾಗಿರುವಂತ ಈ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದನ್ನ ನೋಡೋಣ ಬನ್ನಿ. ವೆಲ್ಕಮ್ ಟು ಮಮತಾಸ್ ಕಿಚನ್ಗೆ ಸ್ವಾಗತ. ಇದು ಮಮತಾಸ್ ಕಿಚನ್ ಅಂತ ಮೊದ್ಲಿತ್ತು, ಇವಾಗ ವೆಜ್ ರೆಸಿಪೀಸ್ ವಿತ್ ಮಮತಾ ಅಂತ ಆಗಿದೆ ಈಗ. ನೋಡಿ, ಮಾವಿನ ಹಣ್ಣೆ ಚೆನ್ನಾಗಿ ಮಾಗಿರುವಂತ ಹಣ್ಣನ್ನು ತಗೊಂಡು ಈ ತರ ಕಟ್ ಮಾಡ್ಕೊಂಡು ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅಂದ್ರೆ ಮಿಕ್ಸಿನಲ್ಲಿ ಹಾಕೋಬಹುದು ನಾವು. ಅದಕ್ಕೆ ಚೆನ್ನಾಗಿ ಅದನ್ನ ಇದು ಮಾಡ್ಕೊಂಡು ಪಲ್ಪ್ ಎಲ್ಲ ತಕೊಂಡ್ಬಿಟ್ಟು ಒಂದ್ ಕಡೆ ಇಟ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಕ್ಕಂತ ರೆಡಿ ಮಾಡ್ಕೊಂಡಿರ್ಬೇಕು. ಈಗ ಒಂದ್ ಕಡೆಗೆ ರವಾ ಇಟ್ಟು ಹುರ್ಕೋಬೇಕು. ಯಾವ ರವಾ ಅಂದ್ರೆ ಚಿರೋಟಿ ರವಾ. ನಾವು ಹೋಳಿಗೆ ರವಾ ಅಂತೀವಿ, ನೀವು ಚಿರೋಟಿ ರವಾ ಅಂತ ಅನ್ಬಹುದು. ಅದನ್ನ ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಪಲ್ಪ್ ಒಂದ್ ಕಡೆಗೆ ಮಿಕ್ಸಿ ಮಾಡಕ್ ಇಟ್ಬಿಡ್ಬೇಕು. ಅದು ತುಂಬಾ ಸ್ವಲ್ಪ ಬ್ಲೆಂಡ್ ಆದ್ರೂ ಸಾಕು, ಯಾಕಂದ್ರೆ ಅದು ಎಲ್ಲ ಇದ್ರಲ್ಲಿ ರವಾದಲ್ಲಿ ಮಿಕ್ಸ್ ಆಯ್ತಂದ್ರೆ ಅದಕ್ಕೇನು ಇದನ್ನ ಮಾಡೋದ್ ಬೇಕಾಗಿಲ್ಲ. ನೋಡಿ, ಒಂದ್ ಬಟ್ಲು ಇದನ್ನ ಹಾಕೊಂಡಿದ್ದೀನಿ ನಾನು, ಹೋಳಿಗೆ ರವಾನ ಅಂದ್ರೆ ಚಿರೋಟಿ ರವಾ. ಒಂದ್ ಬಟ್ಲು ಹಸಿ ಕೊಬ್ಬರಿ ತುರಿದು ಹಾಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು. ಆಮೇಲೆ ಈ ರುಬ್ಬಿಟ್ಕೊಂಡಿರುವಂತ ಪಲ್ಪ್ ಅನ್ನು ಹಾಕೋಬೇಕು. ಯಾವುದು ಮಾವಿನ ಹಣ್ಣಿನ ಪಲ್ಪ್ ಹಾಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು ಇದ್ರೊಳಗೆ. ಅದಂಗೆ ಹುರಿತಾ ಹುರಿತಾ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆಮೇಲೆ ಅದರಲ್ಲಿ ಬೆಲ್ಲ, ಏಲಕ್ಕಿ ಪುಡಿ, ಸ್ವಲ್ಪ ಉಪ್ಪು ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೇಸ್ಟಿಗೆ ಒಂದ್ 4 ಚಮಚ ಸಕ್ಕರೆ ಹಾಕೊಂಡ್ರೆ ಸಾಕು. ನೋಡಿ, ಇವಾಗ ಇದಾಗಿದೆ. ಇದಕ್ಕೀಗ ಬೆಲ್ಲ ಹಾಕೊಳ್ಳೋಣ. ಮೊದಲು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಈ ಏಲಕ್ಕಿ ಪುಡಿ ಘಮ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ನೋಡಿ, ಒಂದ್ ಬಟ್ಲ ಇದನ್ನ ಹಾಕೊಂಡಿದ್ದೀನಿ, ಬೆಲ್ಲ ಹಾಕೊಂಡಿದ್ದೀನಿ. ನಿಮ್ಗೆ ಇನ್ನು ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಇನ್ನು ಜಾಸ್ತಿ ಹಾಕೋಬಹುದು. ಇದು ಬರೀ ಬೆಲ್ಲ ಅಷ್ಟೇ ಚೆನ್ನಾಗಿ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದು 4 ಚಮಚ ಸಕ್ಕರೆ ಹಾಕೊಂಡಿದ್ದೀನಿ, ಬಹಳ ಟೇಸ್ಟ್ ಬರುತ್ತಂತ. ಇದು ಒಂದ್ ಚಿಟಿಕೆ ಉಪ್ಪು ಹಾಕೊಂಡಿದ್ದೀನಿ. ಆಮೇಲೆ ಒಂದ್ 4 ಚಮಚ ಸಕ್ಕರೆ ಹಾಕೊಂಡಿದ್ದೀನಿ. ಇದೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದು ಸಕ್ಕರೆ ಬೆಲ್ಲ ಕರಗಿದಂಗೆಲ್ಲ ನೀರ್ ಬಿಟ್ಕೊಳ್ಳುತ್ತೆ. ಅವಾಗ ನೀಟಾಗಿ ಬೇಯುತ್ತೆ. ಅವಾಗ ಅದು ನೀಟಾಗಿ ನೋಡಿ, ನೀರ್ ಬಿಡ್ತಾ ಬಿಡ್ತಾ ಹೋಗುತ್ತೆ. ಒಂದ್ ಚಮಚ ಗಸಗಸೆ ಹಾಕೊಂಡಿದ್ದೀನಿ ನಾನು. ನೀವು ಹಾಕಿಲ್ಲ ಅನ್ಕೊಂಡಿದೀನಿ, ನಾನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತಿದ್ದು ಗಸಗಸೆ ಇದರಲ್ಲಿ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಗಸಗಸೆ, ಯಾಕಂದ್ರೆ ಎಲ್ಲ ಹೂರ್ಣದಲ್ಲಿ ಮಿಕ್ಸ್ ಆಗ್ಬೇಕಲ್ಲ, ಹಂಗಾಗಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದನ್ನ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಬಿಡ್ಬೇಕು. ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರೆ ನೀಟಾಗಿ ಅದು ಹಂಚನ್ನೆಲ್ಲ ಬಿಟ್ಕೊಂಡ್ ಬರುತ್ತೆ, ತವೆ ಬಿಟ್ಕೊಂಡ್ ಬರುತ್ತೆ. ಅದು ಸ್ವಲ್ಪ ಆರಿದ ಮೇಲೆ ಈ ತರ ಹೂರ್ಣ ರೆಡಿ ಆಗಿರುತ್ತೆ. ನೋಡಿ, ಇವಾಗ ಹೂರ್ಣ ಎಷ್ಟು ನೀಟಾಗಿ ಕಲರ್ ಬಂದಿದೆ, ಕಲರ್ಫುಲ್ ಆಗಿದೆ ನೋಡಿ. ನಾನು ಇದನ್ನ 3 ತರದಲ್ಲಿ ಹೋಳಿಗೆ ಮಾಡೋದನ್ನ ತೋರಿಸಿದ್ದೀನಿ ನಿಮಗೆ. ನೀವು ಹೊಸದಾಗಿ ಕಲಿಯೋರಾದ್ರೆ ಕಲಿಯೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಅಂತ ಹೇಳ್ಬಹುದು. ನೋಡಿ, ಈ ತರ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವನ್ನ ಉಂಡೆ ಮಾಡ್ಕೊಂಡಾದ್ಮೇಲೆ ಹೂರ್ಣದ ಹಿಟ್ಟು ತಗೊಂಡ್ಬಿಟ್ಟು ಅದನ್ನ ಮೊದ್ಲೇ ಕಲಸಿಟ್ಕೊಂಡಿರ್ತಲ್ಲ, ಚೆನ್ನಾಗಿ ನೆಂದಿರುತ್ತದ ಅವಾಗ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ ಅದು. ಅದನ್ನ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಚಿಕ್ಕ ಹೋಳಿಗೆ ಮಾಡ್ತೀರೋ, ದೊಡ್ಡ ಹೋಳಿಗೆ ಮಾಡ್ತೀರೋ ಅದನ್ನ ತಗೊಂಡು ಈ ತರ ಅದನ್ನ ಕೈಯಲ್ಲೇನೆ ತುಂಬ್ಕೋಬೇಕು. ನಾವು ಒಂದ್ ತಗಡಿನ ಮೇಲೆ ಮಾಡಿ ತೋರಿಸ್ತೀನಿ, ಒಂದು ಬಾಳೆ ಎಲೆ ಮಾಡೋದು ಹೆಂಗಂತ ತೋರಿಸ್ತೀನಿ, ಆಮೇಲೆ ಇನ್ನೊಂದು ಬಟರ್ ಪೇಪರ್ ಮೇಲೆ ಮಾಡೋದು ಹೇಗಂತ ತೋರಿಸ್ತೀನಿ. ಮೊಮ್ಮಗ್ ಬಂದಂತ ಅವಸರದಲ್ಲಿ ಹೇಳ್ತಾ ಇದ್ದೀನಿ. ಒಂದು ತಗಡಿನ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಒಬ್ಬಟ್ಟು ಮಾಡೋದು ಅಂತ. ನಾವು ಉತ್ತರ ಕರ್ನಾಟಕದವ್ರು ಜಾಸ್ತಿ ತಗಡಿನ ಮೇಲೇನೆ ಮಾಡೋದು, ಪೇಪರ್ ಏನೋ ಹಾಕಲ್ಲ ನಾವು. ಈ ತರ ಒಂದ್ ತಗಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು, ಅದ್ರಲ್ಲೇನೆ ಮಾಡ್ತೀವಿ. ನೋಡಿ, ತುಂಬಾ ಚೆನ್ನಾಗ್ ಬರ್ತೈತಿ. ಇದ್ರಲ್ಲಿ ಅಂಟ್ಕೊಳ್ಳೋದಿಲ್ಲ. ನಾವು ಹೋಳಿಗೆ ಹೆಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಅಂಟ್ಕೊಳ್ಳೋದು ಇಲ್ಲ ಇದ್ರ ಮೇಲೆ. ನಾವು ಇದ್ಮೇಲೆ ಅದು ಎಷ್ಟು ತೆಳ್ಳಗ್ ಬೇಕಂದ್ರೂ ಮಾಡ್ಕೋಬಹುದು. ದಪ್ಪ ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ. ತುಂಬಾ ಚೆನ್ನಾಗಿ ಬರ್ತೈತಿ ಇದ್ರ ಮೇಲೆ. ಹಂಗಾಗಿ ನಾವು ಎಲ್ಲಾ ಮನೆಯಲ್ಲಿಯೂ ತಗಡಿದ್ದೇ ಇರುತ್ತಲ್ಲಿ. ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಇದ್ರ ಮೇಲೆ. ಇದೊಂದು ಈ ಬೆಂಗಳೂರು ಸೈಡ್ನವರೆಲ್ಲ ಈ ಬಾಳೆ ಎಲೆ ಮೇಲೆ ಮಾಡೋದು ಜಾಸ್ತಿ. ಅದಕ್ಕೆ ಒಂದ್ ಬಾಳೆ ಎಲೆ ಮೇಲೆ ಮಾಡ್ದನ್ನ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ನಾನಂದ್ರೆ ಎಲ್ಲಾ ತರ ಟ್ರೈ ಮಾಡ್ತಾ ಇದ್ದೀನಿ, ಅದ್ರೊಂದ್ರ ಮೇಲೆನೆ ಬಿಡೋದಿಲ್ಲ. ಒಂದು ಈ ಬಟರ್ ಪೇಪರ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಒಂದು ಮಾಡಿ ತೋರ್ಸೋಣ ಅಂತ ಮಾಡ್ತಾ ಇದೀನಿ. ಇದಕ್ಕಿನ್ನ ಲತಡಿ ಏನ್ ಬೇಕಾಗಿಲ್ಲ, ಹಂಗೆ ಇದ್ ಮಾಡಿ ಮೇಲೊಂದ್ ಪೇಪರ್ ಹಾಕೊಂಡು ಕೈಲಿಂದಾನ ತೀಡ್ಬಿಟ್ರೆ ಆಯ್ತು, ಸರಿ ಹೋಗ್ತೈತಿ. ಸುಮ್ನೆ ಈ ತರ ಆ ಕಡೆ ಈ ಕಡೆ ತಿಕ್ಕಿಬಿಟ್ರೆ ಅದು ದಂಡಿ ಎಲ್ಲ ತೆಳ್ಳಗ್ ಬರ್ತೈತೆ ಅದು. ನೋಡಿ, ಒಬ್ಬಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ಕಲರ್ಫುಲ್ ಆಗಿದೆ. ಒಬ್ಬಟ್ಟು ತುಂಬಾ ರುಚಿಯಾಗಿತ್ತು. ನೀವು ಮಾಡಿ ತಿಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಮೊಮ್ಮಗನ ಜೊತೆ ಒಬ್ಬಟ್ಟಿನ ಜೊತೆ ರೆಡಿ.